ಇಷ್ಟು ಬೇಗನೆ 40 ವರ್ಷ ಆಗೋಯ್ತಾ ಶಿವಣ್ಣ ನೀವು ಇಂಡಸ್ಟ್ರಿಗೆ ಬಂದು? ಭಾಳ ಆಶ್ಚರ್ಯ ಆಗುತ್ತೆ. ನಿನ್ನೆ ಮೊನ್ನೆ ಆನಂದ್ ಸಿನಿಮಾ ರಿಲೀಸ್ ಆಗಿದೆ ಅಂತ ಇನ್ನೂ ನಮ್ಮ ನೆನಪಿನಲ್ಲಿದೆ. ಆನಂದ್, ಆಮೇಲೆ ರಥಸಪ್ತಮಿ, ಕಂಟಿನ್ಯೂಸ್ ಹ್ಯಾಟ್ರಿಕ್ ಸಿನಿಮಾಗಳನ್ನ ಕೊಟ್ಟು ಸೂಪರ್ ಹಿಟ್ ಸಿನಿಮಾಗಳನ್ನ ಹ್ಯಾಟ್ರಿಕ್ ಹೀರೋ ಅಂತಲೇ ಅನ್ನಿಸ್ಕೊಂಡಿರೋ ಶಿವರಾಜ್ ಕುಮಾರ್, ನಿಮ್ಮ ನಿಜನಾಮಧೇಯ ಶಿವಪುಟ್ಟಸ್ವಾಮಿ, ಭಾಳಷ್ಟು ಕೆಲವೇ ಜನಕ್ಕೆ ಗೊತ್ತದು ಶಿವಪುಟ್ಟಸ್ವಾಮಿ ಅಂತ. ಶಿವರಾಜ್ ಕುಮಾರ್ ಮತ್ತು ಕನ್ನಡ ಚಿತ್ರರಂಗದ ಪ್ರೀತಿಯ ಶಿವಣ್ಣ ಅವರು ನೋಡ್ತಾ ಇದ್ದರೆ ಎಷ್ಟು ಫಾಸ್ಟಾಗಿ 40 ವರ್ಷ ಆಗೋಯ್ತು. ಶಿವಣ್ಣ ಅವರು ನಾವು ಅವಾಗ ತಾನೇ ನಾನು ಒಂದು ನೆನಪು, ಒಂದು ಮುತ್ತಿನ ಕತೆ ಶೂಟಿಂಗ್ ಮುಗಿಸ್ಕೊಂಡು ಬೆಂಗಳೂರು ಬಂದಿದ್ವಿ. ನಾನು ಅದರಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೆ ಅಣ್ಣ ಅವ್ರ ಜೊತೆ. ಇಡೀ ನಮ್ಮ ರಂಗಭೂಮಿಯ ಒಂದು ತಂಡ ಆ ಸಿನಿಮಾದಲ್ಲಿ ಪಾಲ್ಗೊಂಡಿತ್ತು. ಒಂದಿನ ನಾನು ವಿದ್ಯಾರ್ಥಿ ಭವನಲ್ಲಿ ಟಿಫನ್ ಮಾಡಿಕೊಂಡು ಹೊರಗೆ ಬರ್ತಿದ್ದಾಗ ಶಿವಣ್ಣ ಕಾರ್ ಹಿಡಿದು ಒಳಗೆ ಬಂದರು. ಭಾಳ ಪ್ರೀತಿಯಿಂದ ಮಾತಾಡಿಸ್ದೆ. ಇನ್ನೂ ಆನಂದ್ ಸಿನಿಮಾ ಸೆಟ್ಟೇ ಇರಲಿಲ್ಲ ಅವಾಗ. ನಗ್ತಾ ನಗ್ತಾ ಮಾತಾಡಿಸಿದ್ರು. ಅಪ್ಪಾಜಿ ಚೆನ್ನಾಗಿದ್ದಾರಾ ಅಂದೆ. ಹ್ಞೂ ಚೆನ್ನಾಗಿದ್ದಾರೆ ಅಂತಂದ್ಬಿಟ್ಟು ವಿದ್ಯಾರ್ಥಿ ಭವನ ಒಳಗಡೆ ಹೋದರು. ಅದಕ್ಕೂ ಮೊದಲು ಅಣ್ಣ ಅವ್ರ ಜೊತೆ ನಾನು ರಾಜ ನನ್ನ ರಾಜ ಅನ್ನೋ ಸಿನಿಮಾದಲ್ಲಿ ಕೆಲಸ ಮಾಡಿರೋ ನೆನಪಿದ್ದೆ ನನಗೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ. ಇದೆರಡು ಆದಮೇಲೆ ಶಿವಣ್ಣ ಅವ್ರ ಜೊತೆ ರಾಕ್ಷಸ ಅನ್ನೋ ಸಿನಿಮಾದಲ್ಲಿ ಒಂದು ಮುಸ್ಲಿಂ ಡಾನ್ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಿದ್ದೆ. ಸಾಧು ಕೋಕಿಲ ನಿರ್ದೇಶನ, ನಿರ್ಮಾಣ ರಾಮು ಅವ್ರದ್ದು. ಅದಾದಮೇಲೆ ಕವಚ ಅನ್ನೋ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಾಗಿತ್ತು. ನಾನು ಬೇರೆ ಒಂದು ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದೆ. ಆ ಪ್ರೊಡಕ್ಷನಿಂದ ಟೈಮು ಬಂದಾಗ ನನ್ನ ಡೇಟ್ ಫ್ರೀ ಇರಲಿಲ್ಲ. ಹೀಗಾಗಿ ಎರಡನೇ ಸಿನಿಮಾ ಆ್ಯಕ್ಟ್ ಮಾಡೋದು ಮಿಸ್ ಆಯಿತು. ನಾನು ಒಂದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು. ಆ ವಜ್ರೇಶ್ವಿ ಸಂಸ್ಥೆಗೆ ಜೊತೆಗಿನ ನನ್ನ ಒಡನಾಟ ಇದ್ದಿದ್ದು ವ್ಯಾಪಾರ ಸಂಬಂಧಗಳೊಂದಿಗೆ. ಸೊ ಎಲ್ಲೇ ಸಿಗಲಿ ಶಿವಣ್ಣ ಇವತ್ತು ಯಾವುದೇ ಸೆಟ್ಗೆ ಹೋಗಲಿ ಭಾಳ ಪ್ರೀತಿಯಿಂದ ಕರೆದು ಕೂತು ಮಾತಾಡಿಸ್ತಾರೆ. ಅಂಥ ಶಿವಣ್ಣ ಅವ್ರಿಗೆ ಇತ್ತೀಚೆಗೆ ಆರೋಗ್ಯದಲ್ಲಿ ಏರ್ಪೇರಾದಾಗ ಅವರು ಅದೇ ಚಿಕಿತ್ಸೆಗಾಗಿ ಅಮೆರಿಕಾಗೆ ಹೋಗಿ ವಾಪಸ್ ಬಂದ ಮೇಲೆ ಇವರು ನಿಜವಾಗ್ಲೂ ಆರೋಗ್ಯದಲ್ಲಿ ಏರ್ಪೇರು ಆಗಿತ್ತಾ ಅನ್ನೋ ಒಂದು ಡೌಟ್ ಬರುತ್ತೆ. 60 ದಾಟಿರೋ ಶಿವಣ್ಣ 40 ವರ್ಷ ಇಂಡಸ್ಟ್ರಿ ನಂಬಕ್ಕೆ ಆಗ್ತಾಯಿಲ್ಲ. ಇವತ್ತು ಯಾವುದಾದ್ರು ಒಂದು ಸ್ಟೇಜ್ ಶೋ ಇರ್ಬೋದು, ಇನ್ನೊಂದು ಈವೆಂಟ್ಸ್ ಇರ್ಬೋದು, ಇಂಥ ಕಡೆ ಶಿವಣ್ಣ ಬಂದರೆ ಅವರ ಡ್ಯಾನ್ಸ್ ಮಾಡೋ ಎನರ್ಜಿ ನೋಡಿದ್ರೆ ಇವತ್ತಿನ ಯುವಕರು ನಾಚ್ಕೋಬೇಕು. ಮತ್ತು ಅವ್ರಿಗೊಂದು ಸ್ಟೈಲ್ ಇದೆ. ಜೋಗಿ ಸಿನಿಮಾ ನೋಡಿರ್ಬೋದು. ಶಿವಣ್ಣ ಮಚ್ಚಿಡಿಯೋ ಸ್ಟೈಲು ನಮ್ಮ ಇವತ್ತಿನ ಬೇರೆ ಯಾವುದೇ ಕಲಾವಿದರಿಗೂ ಇನ್ನೂ ಸಿದ್ಧಿಸಿಲ್ಲ. ಅದೊಂದು ಸ್ಟೈಲು, ಅವ್ರು ನಡೆಯೋ ರೀತಿ. ಸೊ ಶಿವಣ್ಣ ಅಂದರೆ ಅದು ಬೇರೆ ರೀತಿಯೇ. ಅದೊಂದು ಪುಸ್ತಕ, ಓದ್ತಾ ಹೋದಷ್ಟು ಅರ್ಥ ಮಾಡ್ಕೋಬೋದು. ಸೊ ಆಲ್ ದ ಬೆಸ್ಟ್ ಶಿವಣ್ಣ. ನಿಮಗೆ ಆಲ್ ದ ಬೆಸ್ಟ್ ಹೇಳೋಷ್ಟು ದೊಡ್ಡವನು ನಾನಲ್ಲ. ಇನ್ನೂ 40 ವರ್ಷಗಳ ಕಾಲ ಈ ಇಂಡಸ್ಟ್ರಿಯಲ್ಲಿರಿ, ಶತಾಯುಷಿಗಳಾಗಿರಿ, 100 ಕಾಲ ಚೆನ್ನಾಗಿರಿ. ನಿಮ್ಮಂಥ ಕಲಾವಿದರಿಂದ ನಮ್ಮಂಥ ಸಣ್ಣ ಕಲಾವಿದರು ಒಂದೆರಡು ಹೊತ್ತು ಊಟ ಮಾಡ್ತಾಯಿರ್ತೀವಿ. ಮತ್ತೊಮ್ಮೆ ನಿಮಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಶಿವಣ್ಣ. ನಮಸ್ಕಾರ.